ಎಲ್ಲರಿಗೂ ನಮಸ್ಕಾರ. ಅದರಲ್ಲೂ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನನ್ನ ನಮಸ್ಕಾರ ಮತ್ತು ಹಿತವಚನ. ನಮ್ಮ ದೇಶಭಕ್ತಿ ಎಂದರೇನು? ಅದೇ ನಮ್ಮ ಶಕ್ತಿ. ಬನ್ನಿ, ನಮ್ಮ ದೇಶವನ್ನು ಪ್ರೀತಿಸೋಣ, ರಕ್ಷಣೆ ಮಾಡೋಣ. ಅದು ರಾಷ್ಟ್ರದ ಸುರಕ್ಷತೆ, ಆರ್ಥಿಕತೆ, ಕ್ರೀಡೆ ಮತ್ತು ರಾಷ್ಟ್ರೀಯ ಗೌರವದೊಂದಿಗೆ ಕೂಡಿದೆ. ಅಂದರೆ ನಮ್ಮ ದೇಶಭಕ್ತಿ ಅಂತಕ್ಕಂಥದ್ದು ಏನು? ರಕ್ಷಣೆ, ಸುರಕ್ಷತೆ, ಆರ್ಥಿಕತೆ, ಕ್ರೀಡೆ, ರಾಷ್ಟ್ರೀಯ ಗೌರವ ಇವೆಲ್ಲವನ್ನೂ ಸೇರಿಸಿಕೊಂಡಾಗ ನಾವು ನಮ್ಮ ದೇಶಭಕ್ತಿಗೆ ನಾವು ಶರಣರಾಗಿದ್ದೇವೆ ಅಂತಕ್ಕಂಥ ಒಂದು ವಿಷಯ ನಿಮಗೆ ಅರ್ಥವಾಗಬೇಕು. ಹಿಂದೆ ನಮ್ಮ ಕಾಲದಲ್ಲಿ ದೇಶಭಕ್ತಿ ಎಂದರೆ ಸ್ವಾತಂತ್ರ್ಯ ಪಡೆಯುವುದು ಅಂತ. ಆದರೆ ಈಗ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವುದು ದೇಶಭಕ್ತಿ. ಇದು ಕೇವಲ ರಕ್ಷಣಾತ್ಮಕವಲ್ಲ, ನಿರ್ಣಾತ್ಮಕವೂ ಹೌದು. ಪ್ರಗತಿಯನ್ನು ಮಾಡಬೇಕು. ಬರೀ ರಕ್ಷಣೆ ಮಾಡೋದಲ್ಲ, ಉಳಿಸಿಕೊಳ್ಳುವುದಲ್ಲ, ಪ್ರಗತಿಯಾಗಬೇಕು. ಜಾಗತಿಕ ಸಹಕಾರದಲ್ಲಿ ಬೆಳೆಯುವ ಪ್ರಯತ್ನ ನಾವು ಮಾಡಬೇಕು. ನಮ್ಮ ದೇಶವನ್ನ ಪ್ರಪಂಚದ ಎಲ್ಲ ಕಡೆಯಲ್ಲೂ ಗುರುತಿಸುವ ಹಾಗೆ ಮಾಡ್ತಕ್ಕಂಥದ್ದು ನಮ್ಮ ದೇಶಭಕ್ತಿ ಅಂತ. ಇದಕ್ಕೆ ನಾವು ಪ್ರತಿಜ್ಞೆ ಮಾಡಬೇಕು. ಇದನ್ನೇ ನಾವು ರಾಷ್ಟ್ರ ಕಟ್ಟುವುದು ಅಂತ ಹೇಳುವುದು. ಈಗ ನಿಮ್ಮ ಕಾಲದಲ್ಲಿ ದೇಶಭಕ್ತಿ ಎಂದರೇನು? ಸೀಮೆಗಳ ರಕ್ಷಣೆ, ನಮ್ಮ ಸೇನೆಯ ಶೌರ್ಯವನ್ನು ಹೆಚ್ಚು ಮಾಡುವುದು, ಎಲ್ಲ ವ್ಯವಹಾರಗಳಲ್ಲಿ ರಾಷ್ಟ್ರವೇ ಮೊದಲು ಎಂದು ತೋರಿಸುವುದು, ಆರ್ಥಿಕ ದೇಶಭಕ್ತಿ ಅಂದರೆ ಆರ್ಥಿಕವಾಗಿ ದೇಶವನ್ನು ಬೆಳೆಸ್ತಕ್ಕಂಥದ್ದು, ದೇಶೀಯ ಉತ್ಪನ್ನಗಳಿಗೆ ಬೆಂಬಲ ಕೊಡ್ತಕ್ಕಂಥದ್ದು, ಕ್ರೀಡೆಯಲ್ಲಿ ಹೆಮ್ಮೆ, ನಮ್ಮ ಆಟಗಾರರ ಸಾಧನೆಯನ್ನು ಹೊಡುವುದು, ಸಕಾರಾತ್ಮಕ ರಾಷ್ಟ್ರದ ಚಿತ್ರ ಅಂದರೆ ರಾಷ್ಟ್ರವು ಬೆಳೆಯುತ್ತಿದೆ ಅಂತ ಎಲ್ಲ ದೇಶಗಳಲ್ಲೂ ನಾವು ಘೋಷಣೆ ಮಾಡ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ವಿಶ್ವಕ್ಕೆ ಏನು ಕೊಡುಗೆ ನಾವು ಕೊಡಬಹುದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಇದೇ ಇಂದಿನ ದೇಶಭಕ್ತಿ ಅಥವಾ ಪೇಟ್ರಿಯಾಟಿಸಮ್ ಅಂತ. ನಮ್ಮ ದೇಶ ಯಾವುದು ಅಂದರೆ ಭಾರತ. ಭಾರತ ನಮ್ಮ ತಾಯಿನಾಡು. ಇಲ್ಲಿ ಅನೇಕ ರಾಜ್ಯಗಳಿವೆ, ಅನೇಕ ಭಾಷೆಗಳಿವೆ, ವಿವಿಧ ಸಂಸ್ಕೃತಿ ಇದೆ. ಆದರೂ ಇದು ಒಂದೇ ರಾಷ್ಟ್ರ, ಅದು ಭಾರತ. ನಮ್ಮ ಶಾಲೆಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ನೀವು ರಾಷ್ಟ್ರೀಯ ಚಿಹ್ನೆಗಳನ್ನು ನೋಡಿದ್ದೀರಾ? ಅದು ನಾನಿಲ್ಲೊಂದು 3-4 ಮಾತ್ರ ಹೇಳ್ತೀನಿ. ನಮ್ಮ ರಾಷ್ಟ್ರೀಯ ಧ್ವಜ, ತ್ರಿವರ್ಣ ಧ್ವಜ, ಮೇಲೆ ಕೇಸರಿ, ಬಿಳಿ, ಹಸಿರು ಮತ್ತೆ ಚಕ್ರ, ಅಶೋಕ ಚಕ್ರ. ಇದು ನಮ್ಮ ತ್ರಿವರ್ಣ ಧ್ವಜ. ರಾಷ್ಟ್ರೀಯ ಪ್ರಾಣಿ ಹುಲಿ, ಬೆಂಗಾಲ್ ಟೈಗರ್ ಅಂತ ಕರಿತಾ ಇದ್ರು. ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಕಾಣಿಸುತ್ತೆ. ರಾಷ್ಟ್ರೀಯ ಪಕ್ಷಿ ನವಿಲು ತೋರಿಸಿದಿನಲ್ಲಿ. ಮತ್ತೆ ರಾಷ್ಟ್ರೀಯ ಹೆಮ್ಮೆಯ ಒಂದು ಪ್ರಾಣಿ ಆನೆ. ಈ ಚಿಹ್ನೆಗಳು ನಮಗೆ ಹೆಮ್ಮೆ ತರುತ್ತವೆ. ಎಲ್ಲಿ ಹೋದರೂ ಇದು ಭಾರತದ ಪ್ರಾಣಿಗಳು ಅಂತ, ಭಾರತದ ಚಿಹ್ನೆಗಳು ಅಂತ ನಮಗೆ ಅನಿಸುತ್ತೆ. ರಾಷ್ಟ್ರದ ಜೊತೆಗೆ ನಾವು ಮರ್ಯಾದೆ ಮತ್ತು ನಿಷ್ಠೆ ಮತ್ತು ಗೌರವವನ್ನು ತೋರಿಸ್ತಕ್ಕಂಥದ್ದು ಯಾರಿಗೆ ಅಂದರೆ ನಮ್ಮ ಸೈನಿಕರಿಗೆ. ನಿಜವಾದ ವೀರರು ಸೈನಿಕರು. ಗಡಿಗಳನ್ನು ಕಾಯ್ತಾರೆ, ಹಗಲು ರಾತ್ರಿ ದುಡಿಯುತ್ತಾರೆ. ನಾವು ಸುರಕ್ಷಿತರಾಗಿದ್ದೇವೆ, ನಾವು ನಿದ್ರೆ ಮಾಡ್ತಾ ಇರ್ತೀವಿ. ಆ ಟೈಮ್ನಲ್ಲಿ ಅವರು ಎಚ್ಚರವಾಗಿರ್ತಾರೆ.
ಊಟ, ತಿಂಡಿ, ಸಂಸಾರ ಎಲ್ಲವನ್ನೂ ತ್ಯಾಗ ಮಾಡಿ ಚಳಿಯಲ್ಲಿ, ಮಳೆಯಲ್ಲಿ, ಬಿಸಿಲಲ್ಲಿ ರಾಷ್ಟ್ರದ ಗಡಿಗಳನ್ನ ಕಾಯ್ತಾ ಇರ್ತಾರಲ್ಲ, ಅವರೇ ನಮ್ಮ ಬಂಧುಗಳು. ಅವರನ್ನು ನಾವು ಪ್ರೀತಿ ಮಾಡಬೇಕು. ಅದು ನಮ್ಮ ರಾಷ್ಟ್ರದ ಸೇವೆ ಅಥವಾ ಪೇಟ್ರಿಯಾಟಿಸಮ್ ಅಂತಕ್ಕಂಥದ್ದು. ನಮ್ಮ ಶಕ್ತಿ ಏನು? ನಮ್ಮ ದೇಶ ಭಾರತದ ಶಕ್ತಿ ಏನು ಅಂದ್ರೆ ಬರೀ ಹಣ ಅಲ್ಲ, ಸೈನಿಕರಲ್ಲ, ಅಥವಾ ನಮ್ಮನ್ನು ಕಾಪಾಡ್ತಕ್ಕಂಥ ನಮ್ಮ ಲೀಡರ್ಸು ಅಲ್ಲ. ವೈವಿಧ್ಯತೆಯನ್ನು ಗೌರವಿಸತಕ್ಕಂಥ ಒಂದು ಗುಣ ಕಲಿಬೇಕು. ನಮ್ಮಲ್ಲಿ ವಿಭಿನ್ನ ಆಹಾರ ಇದೆ, ವಿಭಿನ್ನ ಉಡುಗೆ ಇದೆ, ವಿಭಿನ್ನ ಭಾಷೆಗಳಿದೆ. ಇವೆಲ್ಲವೂ ಸಹಿತ ಏಕತೆಯಲ್ಲಿ ವೈವಿಧ್ಯತೆ ಇದ್ದೇ ಇದೆ. ಇದೇ ಒಂದು ಭಾರತದ ಶಕ್ತಿ. ನಾವು ಎಲ್ಲೇ ಇದ್ರೂ, ಅಸ್ಸಾಂನಲ್ಲಿರಲಿ ಅಥವಾ ಕಲ್ಕತ್ತಾದಲ್ಲಿ, ಮೈಸೂರಿನಲ್ಲಿರಲಿ, ತಮಿಳುನಾಡಿನಲ್ಲಿರಲಿ, ನಾವು ಯಾವುದೇ ಒಂದು ಭಾಷೆ, ವಿವಿಧ ಭಾಷೆಯಲ್ಲಿರ್ತಕ್ಕಂಥ ಒಂದು ದೇಶದಲ್ಲಿ, ಒಂದು ಪ್ರಾಂತ್ಯದಲ್ಲಿರಲಿ, ನಮ್ಮ ಆಹಾರ ಬೇರೆಯಾಗಿರಲಿ, ಆದರೂ ನಾವು ಭಾರತದವರು ಅಂತಕ್ಕಂಥ ಒಂದು ಮನಸ್ಸಿನ ಒಂದು ದೃಢತೆ ಇರುತ್ತೆ. ಇದೇ ಒಂದು ನಮ್ಮ ಶಕ್ತಿ. ಎಲ್ಲ ಶಾಲೆಯ ಮಕ್ಕಳು, ನಿಮಗೆ ದೇಶಭಕ್ತಿ ಅಂದ್ರೆ ಇವತ್ತು ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ ಅನ್ಸುತ್ತೆ ನನಗೆ, ಆದರೂ ಹೇಳ್ತಾ ಇದ್ದೀವಿ. ದೇಶಭಕ್ತಿ ಅಂದ್ರೆ ಕೇವಲ ಯುದ್ಧ ಅಲ್ಲ, ಕೇವಲ ಹಣ ಅಲ್ಲ, ಕೇವಲ ಶ್ರೀಮಂತರಾಗಿರುವುದಲ್ಲ, ಅಥವಾ ಕೇವಲ ಬಡವರಾಗಿರುವುದಲ್ಲ. ಅದು ದೈನಂದಿನ ಜೀವನದ ನಿಷ್ಠೆ. ನಮ್ಮ ಪ್ರತಿನಿತ್ಯದ ಕೆಲಸಗಳಲ್ಲಿ ನಾವು ನಿಷ್ಠೆಯಿಂದ ಮಾಡ್ತಕ್ಕಂಥದ್ದೇ ರಾಷ್ಟ್ರ ಪ್ರೇಮ, ಪೇಟ್ರಿಯಾಟಿಸಮ್ ಅಂತಕ್ಕಂಥದ್ದು. ನೀವೇನ್ ಮಾಡ್ಬೋದು? ಮಕ್ಕಳು ಶಾಲೆಯಲ್ಲಿ ಶ್ರಮ ವಹಿಸಬೇಕು, ಓದಬೇಕು, ಕಲಿಬೇಕು. ನಿಮ್ಮ ಶಾಲೆಯ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು. ನಿಮ್ಮ ಊರಿನ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು. ಸತ್ಯವಂತಿಕೆ ಇರಬೇಕು. ಸಾಮಾನ್ಯವಾಗಿ ಸುಳ್ಳು ಹೇಳುವುದನ್ನು ಬಿಟ್ಟು ಸತ್ಯವನ್ನು ಹೇಳೋದು ಕಲಿಬೇಕು. ಸತ್ಯವೇ ದೇವರು ಅಂತಕ್ಕಂಥ ಒಂದು ನಿಷ್ಠೆ ನೀವು ಇಟ್ಕೋಬೇಕು. ಇವೆಲ್ಲವೂ ಸಹಿತ ಪೇಟ್ರಿಯಾಟಿಸಮ್, ಇವೆಲ್ಲವೂ ಸಹಿತ ರಾಷ್ಟ್ರ ಪ್ರೇಮ. ನಾನು ಒಳ್ಳೆಯ ನಾಗರಿಕನಾಗ್ತೀನಿ ಅಂದ್ರೆ ನೀನು ದೇಶಭಕ್ತ ಅಂತ. ಇಷ್ಟನ್ನು ನೀವು ಶಾಲೆಗಳಲ್ಲಿ ಕಲಿಯಬೇಕಾಗುತ್ತೆ. ಇನ್ನು ಒಂದು ಸಾರಿ ಬೇರೆ ರೀತಿಯಲ್ಲಿ ಶಾಲೆಯಲ್ಲಿ ಓದತಕ್ಕಂಥ ಮಕ್ಕಳು ದೇಶಭಕ್ತಿಯನ್ನ, ಪೇಟ್ರಿಯಾಟಿಸಮ್ ಅನ್ನ ಹೇಗೆ ತೋರಿಸಬಹುದು ಅಂದ್ರೆ, ಚೆನ್ನಾಗಿ ಓದುವುದು, ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಗೌರವ ಕೊಡುವುದು, ಕಸ ಹಾಕದಿರುವುದು, ಇನ್ನೊಬ್ಬರ ವಸ್ತುವನ್ನು ನಾಶ ಮಾಡದೇ ಇರತಕ್ಕಂಥದ್ದು, ಕಾನೂನು ಕ್ರಮಗಳನ್ನು ಪಾಲಿಸ್ತಕ್ಕಂಥದ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರುವುದು, ಮತ್ತು ವಯಸ್ಸಾದವರಿಗೆ, ಕೈಯಲ್ಲಾಗದೇ ಇದ್ದವರಿಗೆ ಸಹಾಯ ಮಾಡುವುದು. ಇದು ನೀವು ಕಟ್ಟುವ ಭಾರತ. ಇದೇ ನಿಮ್ಮ ಭವಿಷ್ಯ. ಇಷ್ಟನ್ನು ನೀವು ಪಾಲನೆ ಮಾಡಿದರೆ ನೀವು ದೇಶಭಕ್ತರಾಗುತ್ತೀರ, ಪೇಟ್ರಿಯಾಟಿಸಮ್ ಅನ್ನು ತೋರಿಸ್ತೀರ. ನೀವು ದೇಶಭಕ್ತರಾಗಬೇಕಾದ್ರೆ ಏನ್ ಮಾಡಬೇಕು? ಸಿಂಪಲ್ ಆಗಿ ಅಂದ್ರೆ, ಭಾರತ ನಮ್ಮ ತಾಯಿ, ನಾವು ಅವರ ಮಕ್ಕಳು ಅಂತಕ್ಕಂಥ ಒಂದು ಕಲ್ಪನೆ ಮಾಡ್ಕೋಬೇಕು. ಶ್ರಮ, ಸತ್ಯ, ಸೇವೆ, ದೇಶಭಕ್ತಿ ನಮ್ಮ ಬಲ. ನನಗೆ ನಮ್ಮ ದೇಶ ಯಾವುದು? ಭಾರತ. ನನಗೆ ತುಂಬಾ ಇಷ್ಟ ಮತ್ತು ಭಾರತ ಕಂಡ್ರೆ ತುಂಬಾ ಪ್ರೀತಿ. ನಾನು ಉತ್ತಮ ಪ್ರಜೆ ಆಗುತ್ತೇನೆ ಅಂತ ನೀವು ಪ್ರತಿಜ್ಞೆ ಮಾಡಿದಾಗ ನೀವು ದೇಶಭಕ್ತರಾಗಲು ನಿಮ್ಮ ಮೊದಲನೇ ಪಾಠವನ್ನು ನೀವು ಕಲ್ತ್ಕೊಳ್ತಾ ಇರ್ತೀರ. ಜೊತೆಗೆ ನಮ್ಮ ರಾಷ್ಟ್ರಗೀತೆಯನ್ನು ನಾವು ಕಲಿಯಲೇಬೇಕು. ಭಾರತೀಯ ರಾಷ್ಟ್ರಗೀತೆಯನ್ನು
ಮೂಲ ಪದ್ಯವನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಬಂಗಾಳಿ ಭಾಷೆಯಲ್ಲಿ ಬರೆದಿದ್ದಾರೆ. ಅದನ್ನು ಕನ್ನಡ ಲಿಪಿಯಲ್ಲಿ ಹೇಳಬೇಕು ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಜನಗಣಮನ ಅಧಿನಾಯಕ ಜಯ ಹೇ, ಹೀಗೆ ಹೋಗಿ ಕಡೆ ಒಳಗಡೆ ಜಯ 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 ಹೇ ಅಂತ ಹೇಳ್ತೀವಿ. ಈ ರಾಷ್ಟ್ರಗೀತೆಯನ್ನು ಹೇಳಬೇಕಾದ್ರೆ ನೀವು ಎಲ್ಲಾದರೂ ಕೇಳಿದರೆ ನೇರವಾಗಿ ನಿಂತ್ಕೋಬೇಕು, ಗೌರವದಿಂದ ಹಾಡಬೇಕು. ರಾಷ್ಟ್ರಗೀತೆಯನ್ನು ಪ್ರತಿಯೊಬ್ಬರು ಕಲಿಯಬೇಕು. ರಾಷ್ಟ್ರಗೀತೆಯ ಅರ್ಥವನ್ನು ಕಲಿಯಬೇಕು. ಇದನ್ನು ನೀವು ಯೂಟ್ಯೂಬಲ್ಲಿ ಅರ್ಥ ಕೇಳಿದರೆ ಕೊಡುತ್ತೆ, ChatGPT ಅರ್ಥ ಕೇಳಿದರೆ ಕೊಡುತ್ತೆ. ಅದನ್ನು ನೀವು ಕಲಿಬೇಕು. ಕೆಳಗಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರ ಧ್ವಜ. ಆ ರಾಷ್ಟ್ರ ಧ್ವಜವನ್ನು ನೋಡಿದಾಗ ನಿಮಗೆ ರಾಷ್ಟ್ರಗೀತೆ ಜ್ಞಾಪಕ ಬರಬೇಕು. ನಮ್ಮ ಭಾರತವನ್ನು ಮಹಾನ್ ಮಾಡಲು ಅನೇಕ ನಾಯಕರು ತಮ್ಮ ತನು, ಮನ, ಧನ, ಪ್ರಾಣ ತ್ಯಾಗ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಮತ್ತು ಪ್ರಗತಿಗಾಗಿ ದುಡಿದಿದ್ದಾರೆ. ಈಗಲೂ ಅದೇ ಪ್ರಯತ್ನ ನಡೀತಾ ಇದೆ. ಎಲ್ಲ ದೇಶಭಕ್ತರನ್ನು ನಮ್ಮ ಪ್ರಾರ್ಥನೆಯಲ್ಲಿ ನಾವು ಸ್ಮರಿಸಬೇಕು. ಆದ್ದರಿಂದ ನೀವು ದೇಶಭಕ್ತರಾಗಬೇಕು, ಪೇಟ್ರಿಯಾಟಿಕ್ ಅನ್ನು ತೋರಿಸ್ಬೇಕು ಅಂತ ಹೇಳಿದರೆ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ನಾಯಕರನ್ನೆಲ್ಲ ನೀವು ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ಈ ಒಂದು ಚಿಕ್ಕ ಯೂಟ್ಯೂಬ್ ವಿಡಿಯೋವನ್ನು ಮಾಡೋದಕ್ಕೆ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ಮತ್ತು ಎಲ್ಲರಿಗೂ ಕೃತಜ್ಞತೆ ಮತ್ತು ಕ್ರೆಡಿಟ್ಸನ್ನು ನಾನು ಕೊಡಬೇಕಾಗುತ್ತೆ. ನ್ಯಾರೇಷನ್ ಆ್ಯಂಡ್ ಕಂಟೆಂಟ್, ಇದನ್ನು ನ್ಯಾರೇಷನ್ ಓದಿರ್ತಕ್ಕಂಥದ್ದು ಮತ್ತು ಇದು ಕಂಟೆಂಟನ್ನು ತಯಾರು ಮಾಡಿರ್ತಕ್ಕಂಥದ್ದು ನಾನು ಡಾಕ್ಟರ್ CG ನಾಗರಾಜ. ಇದರ ಐಡಿಯಾವನ್ನು ಕೊಟ್ಟವರು ಆನಂದ ಸಚಿದ್ ಅಂತ ನನ್ನ ಸ್ನೇಹಿತರು. ಡಿಸೈನನ್ನು ChatGPTಯಿಂದ ಕಲ್ತ್ಕೊಂಡೆ. ಇಮೇಜಸ್ಸನ್ನು ಕ್ರಿಯೇಟಿವ್ ಕಾಮನ್ಸ್ನಿಂದ ತೆಗೆದುಕೊಂಡಿದ್ದೀನಿ. ಗೈಡೆನ್ಸ್ ಕೊಟ್ಟಿರ್ತಕ್ಕಂಥವರು ಚಿರಾಗ್ ರವಿಶಂಕರ್ ಅಂತವರು. ಅವರು MSc ಅಗ್ರಿಕಲ್ಚರ್ ಪಾಸ್ ಮಾಡಿದ್ದಾರೆ. ಇದನ್ನು ಪಬ್ಲಿಷ್ ಮಾಡಿರ್ತಕ್ಕಂಥ ಯೂಟ್ಯೂಬ್ನವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಜೈ ಹಿಂದ್. ಎಲ್ಲರೂ ನಮ್ಮ ತಾಯಿನಾಡು ಭಾರತವನ್ನು ಜ್ಞಾಪಿಸಿಕೊಳ್ಳಿ.